ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರೀ ಇವತ್ತಿನ ಲಾಗ್ಲಿಗೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡ್ಕೊಂಬರ್ರಿ. ತನ್ಮಯಿಂದ ಆ್ಯನ್ವಲ್ ಡೇ ಅದು ಮಾರನೇ ದಿನಾನೇ ಅವನಿಗೆ ಹುಷಾರು ತಪ್ಪಿದ. ಅಂದ್ರೆ ಹೇಳಿದ್ದೆ ನಾನು ನಿಮ್ಗೆ, ಆ್ಯನ್ವಲ್ ಡೇ ದಿವಸ ಫುಲ್ ಜ್ವರ ಇತ್ತು ಅವ್ನಿಗೆ. ಆದರೂ ಬಿಟ್ಟೆಲ್ಲ ಹೋಗಿದ್ದ, ಡಾನ್ಸ್ ಮಾಡಿ ಬಂದ ಅಂಥೇಳಿ. ಆ ಜ್ವರ ಊರಲ್ಲಿದ್ದಾಗನೇ ತೋರಿಸಿದ್ವಿ ಅವ್ನಿಗೆ ನಾವು. ಅವಾಗಿಂದ ಚಲೋ ಇತ್ತು ಅವ್ನಿಗೆ ಜ್ವರ, ನೆಗಡಿ, ಕೆಮ್ಮು. ಅಲ್ಲೇ ತೋರಿಸ್ಕೊಂಬಂದಿದ್ದೆ. ಒಂದೆರಡು ದಿನ ಕಡಿಮೆ ಆದಂಗೆ ಆಗಿತ್ತು ರೀ. ಮತ್ತು ಇಲ್ಲಿ ಬಂದಮೇಲೆ ಕಂಟಿನ್ಯೂ ಬರಾಕತ್ತಿದ್ದು. ಆದ್ರೆ ಮತ್ತೆ 3 ದಿನ ನೋಡಿದ್ರು ಎಲ್ಲ ಔಷಧಿಯರೇ ಖಾಲಿ ಆಗಲಿ ಅಂತೇಳಿ ಹಾಕ್ಕೊಂಡು ಇದ್ದೆ. ಅದರ ಔಷಧಿ ಖಾಲಿ ಆದರೂ ಅವ್ನಿಗೇನು ಆರಾಮ ಅನ್ನಿಸ್ಲಿಲ್ಲ. ಜ್ವರ, ಕಫ, ಕೆಮ್ಮಂತೂ ಫುಲ್ ಜೋರಾಯಿತು. ಹಂಗಾಗಿ ನೋಡಿದ್ವಿ ರಾತ್ರಿಯಿಂದ ಫುಲ್ ಒಂಥರ ಉಸಿರಾಟೆಲ್ಲ ಇದಾದಂಗಾಗಿ ಕಫ ಜಾಸ್ತಿ ಆಗಿ ಜ್ವರನ ಹೆವಿ ಇದ್ದು ರೀ. 2 ದಿನ ರಾತ್ರಿ ನಿದ್ದೆನ ಮಾಡಿಲ್ಲ. 2 ಡೇ ಆಗಿ ಮೊನ್ನೆ ದಿನದಿಂದ ಫುಲ್ ಜಾಸ್ತಿ ಆಗಿ, ಹಾಗಾಗಿ ಹೋಗಿದ್ವಿ. ಸಂಜೆ ಮುಂದೆ ಹೋಗಿ ತೋರ್ಸ್ಕೊಂಬಂದು ರೀ. ನೆಕ್ಸ್ಟ್ ಟೈಮ್ ಸಂಜೆಗೆ ಅವರು ಬ್ಲಡ್ ಟೆಸ್ಟ್ ಮಾಡ್ಬೇಕಮ್ಮ, ಜ್ವರ ಬಿಟ್ಬಿಟ್ಟು ಬಂದ್ರ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ವೈರಲ್ ಇನ್ಫೆಕ್ಷನ್ ಐತಿ, ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳಿದರು. ಇವ್ರಿಗೆ ಕೇಳಿದೆ, ಯಜಮಾನ್ರಿಗೆ ಹೇಳಿದ್ರೆ ಮನೆ ಸ್ಕೂಲ್ ಇದಾಗುತ್ತಲ್ಲ ಅಂತೇಳಿ, ಪರವಾಗಿಲ್ಲ ತಾವು ಮಾಡಿಸ್ಬಿಡೋಣ, ಅಲ್ಲೇ 1 ವಾರ ತಗೊಂಡು ಜ್ವರ ಬರಕತ್ತಿ ಅಂತೇಳಿ ಅಡ್ಮಿಟ್ ಇರೋಕೆ ಹೇಳಿದರು. ಆಯಿತು ಅಂತೇಳಿ ನಾನು ಮುಂಜಾನೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದು. ಆದರೆ ಸಂಜೆ ಬಂದು ಅಡ್ಮಿಟ್ ಆಗ್ತೀರಿ, ಈಗ ಆಗಲ್ಲ ನಮ್ಗೆ ಅಂತೇಳಿ ಕರ್ಕೊಂಬಂದೆ. ಮತ್ತು ಯಜಮಾನ್ರು ಮಧ್ಯಾಹ್ನವರೆಗೆ ಅಂಗಡಿ ಚಾಲು ಇಟ್ಟು ಆಮೇಲೆ ಬಂದ್ ಮಾಡ್ಕೊಂಬಂದು ಸೀದಾ ಹಾಸ್ಪಿಟ್ಲಿಗೆ ಹೋದ್ವಿ. 4:05 ಗಂಟೆ ಆಗಿತ್ತು ನಾವು ಹಾಸ್ಪಿಟ್ಲಿಗೆ ಹೋದಾಗ. ಅಡ್ಮಿಟ್ ಆಗಿದ್ವಿ. ಆದ ನಂತರ ಮಾಮೂಲಿ ಎಲ್ಲ ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದರು. ಇದು ಅವತ್ತಿನ ರಾತ್ರಿ ನೋಡ್ರಿ. ವಾಪಸ್ ಯಜಮಾನ್ರನ್ನ ಅಡ್ಮಿಟ್ ಮಾಡಿ ಬಂದು ಮನೆಗೆ ಬಂದು ಮಧ್ಯಾಹ್ನ ಮಾಡಿರೋಂಥ ಅಡುಗೆ ಇತ್ತು ಸ್ವಲ್ಪ. ಆಮೇಲೆ ತಾವು ಸ್ವಲ್ಪ ಚಿತ್ರಾನ್ನ ಅದು ಮಾಡಿಕೊಂಡು ಬಾಕ್ಸ್ ಅದೆಲ್ಲ ತೊಗೊಂಡು ಬಂದಿದ್ದರು. ಈಗ ಊಟ ಮಾಡಾಕತ್ತೀವಿ. ಮುಂದೆ ಏನೆಲ್ಲ ಆಯಿತು ಎಲ್ಲ ನೋಡ್ಕೊಂಬರ್ರಿ. ಹಾಗಾಗಿ ನಾ ಆ್ಯನ್ವಲ್ ಡೇ ಲಾಗ್ ಹಾಕೋಕ್ಕೆ ಆಗಿಲ್ಲ. ಯಾಕಂದ್ರೆ ಅವನು ಅಲ್ಲಿಂದ ನಾನು ಹುಷಾರ ತಪ್ಪಿಟ್ಟ ಎಡಿಟ್ ಮಾಡೋದು ಹಾಸ್ಪಿಟ್ಲಿಗೆ ಎಲ್ಲ ಕಷ್ಟ ಆಗ್ಬಿಡ್ತೈತಿ. ಹಂಗೆ ನಾನು ಲಾಗ್ ಹಾಕಿಲ್ಲ 2 ದಿನ. ಇನ್ನು ರೆಗ್ಯುಲರ್ ಲಾಗ್ಸು ಬರುತ್ತೆ, ನೋಡ್ಕೊಂಡು ಬರ್ರಿ. ಊಟ ಮಾಡಿ ಬಂದು ಹೊರಗಡೆ ಹೋಗಿ ಔಷಧ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಿಸಿ ಬಂದು ನೋಡ್ರಿ ಹಾಸ್ಪಿಟ್ಲಿಗೆ. ಅದಕ್ಕೆ ಆತ ವಾಸನೆಗೆ ಏನಾರ ಆತ, ಜಗ ಚೇಂಜ್ ಬಂದಂಗೆ ಆತ. ಟೈಮ್ ನೋಡ್ರಿ 8:30 ಪೌಣೆ 9 ಬಂತು. ನಮ್ಮ ಮನೇದು ಶಿಸ್ತು ಮಕ್ಕೊಂಬಿಟ್ಟಾನ, ಏನೇ ಎದ್ದಿಲ್ಲ. ಮೂರರ ಚಲೋ ಮಾಡಲ್ಲ, ನೀರು ಬಂದವು, ಎಲ್ಲ ನೀರು ಹಾಕಿತಾರೆ ಓಡಾಡಿ. ಹೌದು ನಿದ್ದೆ ಗಪ್ ಸ್ಪಿನ್ ಮಕ್ಕೊಂದ ನೋಡ್ರಿ. ಎದ್ದೇಳ ಮಗನ 9 ಗಂಟೆ ಆತ ನೋಡ್ರಿ. 10 ನಿಮಿಷ ಕಡಿಮೆ ಐತಿ, ನೀರು ಹಾಕವು, ನೀರು ಹಚ್ಬೇಕನ್ನೋದು ಏನ್ರಿ ಸ್ವಲ್ಪ. ಎದ್ದೇಳ. ಅವನಿಗೆ ನಾಷ್ಟ ತೊಗೊಂಬಂದ್ರಿ. ನಾಷ್ಟ ಕೊಟ್ಟು ನಮ್ಮ ಮೋಟ್ರ್ ಚಾಲು ಮಾಡಿ ಹೋಗ್ರಕ್ಕಂತೇಳಿ. ಇವು ಸಂಕ್ರಾಂತಿ ಕೂಸ್ರ ಹಂಗೆ ಉಳ್ದವನ್ನ ನಿನಗೆ ನಾಷ್ಟ ಹಾಕೊಟ್ಟಿನಿ. ಬಿಚ್ಚಕ್ಕೆ ಬರೋಂಗಿಲ್ಲ ರೀ. ಕವರಿಗೆ ಬಿಚ್ಚಿ ನಾಷ್ಟ ಇಟ್ಟು ಹಾಕೊಟ್ಟಿನಿ. ಕಸ ಗುಡ್ಸಾಕತ್ತನ. ಕಸ ಅಂದ್ರೆ ಕರೆಂಟ್ ಐತಿ, ಹುಷಾರಿರಲಿ. ಸ್ವಿಚ್ ಐತಿ ಹಿಂದೆ, ಸ್ವಲ್ಪ ಗಮನ ಇರಲಿ. ಕೊಟ್ಟು ನೀರಿಗೆಲ್ಲ ಹಿಡಿದು ಬನ್ನಿ. ಥ್ಯಾಂಕ್ಸ್ ರೀ ನಾಗೋರ. ಏನಂದ್ರೆ ಆಯಿನ್ ಟೈಮ್ ಕಾದು ಕರೆಕ್ಟಾಗಿ ಬೆಳಗ್ಗೆ ಎಲ್ಲದನ್ನ ಅಂಗಡಿ ಬಂದು ಮಾಡ್ಬೇಕಾಗಿರ್ತೈತಿ. ನಾಷ್ಟ ಕೊಟ್ಟು ಬಂದ್ರೆ ಹೋಗಿ ಮತ್ತು ಇವ್ರು ಬಂದು ನಿಂತಿದ್ದಕ್ಕೆ ನಾವು ಮತ್ತು ಮನೆಗೆ ಹೋಗಿ ಬಂದು ಹಿಂಗೆ ಯಾರ್ಯಾರು ಹೆಲ್ಪ್ ತೊಗೊತಿರ್ತೀನಿ ರೀ ಕೆಲವೊಂದು ಟೈಮ್ ಒಳಗೆ. ಹೋಗ್ಬೇಕು ಮಾಡಿ ಬಂದಾಗ ಮಾಡಿದ್ವಿ ನೋಡ್ರಿ. ಇಷ್ಟು ನೇತ್ರಿ ಇವರು ಕೆಲಸ ಮಾಡಿದ್ರೆ ಚಾ ಕುಡಿಯೋದು ಕುಡಿಯೋಂಗಿಲ್ಲ, ಮತ್ತು ರೊಕ್ಕ ಹಾಕೋಕೆ. ಹಾಂ ಆಶೆ ಮಾಡಿ ಹೋಗಕತ್ತಾರ. ಯಾಕೆಂದ್ರೆ ನಾ ನೀರು ತುಂಬಿಸಿ ಸ್ವಲ್ಪ ಕುಡಿಯಾಕ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಅಂತ ಹೇಳ್ತೆ. ಕರೆಕ್ಟ್ 1:15 ಆಯ್ತು. 12 ಗಂಟೆಗೆ ಬಂದ್ ಮಾಡ್ಬೇಕು ಅನ್ಕೊಂಡಿದ್ದೆ ಇವತ್ತು. ಮತ್ತು ಗಿರಾಕಿ ಬಂದಾಗ ನಿಲ್ಲಬೇಕಾಗತ್ತೆ ರೀ. ಒಂದೊಂದ್ಸಲ ಅವಾಗ ಗಿರಾಕಿನ ಇಲ್ದಾರ್ದು ವೇಟ್ ಮಾಡ್ತಿರ್ತೀವಿ. ಹಂಗೆ ಜಾಸ್ತಿ ಗಿರಾಕಿ ಬರಾಕತ್ತೆ. ಬಂದು ಮಾಡೋದು ಸ್ವಲ್ಪ ಈ ಕಡೆ ಇಲ್ಲಿ ಮೀಟಿಂಗ್ ಇತ್ತಂತೇನೋ. ಮನ್ವಿತ್ತು ಇಲ್ಲ ಅದ ನನ್ನ ಜೊತೆ. ಆಗೆಲ್ಲ 11 ಗಂಟೆಗೆ ಕರ್ಕೊಂಬಂದಿರಿ. ನನ್ನ ಜೊತೆ ಇಲ್ಲ ಅದ. ಅವ್ರು ಇಲ್ಲ ನನ್ನ ಮನ್ಯಾಗ ಒಬ್ಬಂಗೆ ಬೋರ್ ಆಗತ್ತಲ್ಲ ರೀ ಅವಂಗೆ. ಇಷ್ಟೊತ್ತನ ಹೋಮ್ವರ್ಕ್ ಮುಗಿಸಾನೆ ನಾನು ಸ್ಕೂಲ್ ಹೋಗ್ಕಂಡ್ರಿ. ಈಗ ನನ್ನ ಜೊತೆ ಟೈಮ್ ಪಾಸ್ ಮಾಡ್ಕೊಂತಿಲ್ಲ ಅದನ್ನು. ಅವ್ರು ಹಾಸ್ಪಿಟ್ಲಿಗೆ ಅದಾರ ತಾಯಿ ಮಗನ.
ಈಗ ನಾವು ಅಡುಗೆ ಮಾಡ್ಕೊಂಡು ಬುತ್ತಿ ಕೊಡೋಕೆ ಹೋಗ್ಬೇಕು ರೀ. ಮೇನ್ ಏನಂದ್ರೆ ಮನೆ ಭಾಳ ಹೆವಿ ಕೆಲಸ ಐತ್ರಿ. ಬಾಂಡೆ ಬಟ್ಟೆ ಇದ್ದವು ಎಲ್ಲ ರಗಡ್ದವು. ಇನ್ನೊಂದು ಮಾಡ್ಬೇಕು, ಇಲ್ಲಿ ಮಾಡಿ ಅಲ್ಲಿ ಮತ್ತು ಬೇಜಾರಾಗುತ್ತೆ. ಆದ್ರೆ ಏನು ಮಾಡ್ಬೇಕು, ಅನಿವಾರ್ಯತೆ ಇದ್ದಂಗೆ ಹೋಗ್ಬೇಕು. ಮತ್ತು ಹೋಗೋಣ ಮನೆಗೆ ಎಲ್ಲ ಒರೆಸ್ಕೊಂಡು ತೊಳೆದೀನಿ ರೀ ಬಾಂಡೆಲ್ಲ. ಈಗ ಹೋಗ್ಬೇಕು. ಚಾ ಜಸ್ಟ್ ಬಂದ್ ಮಾಡಿದೆ. ಈಗ ಯಾವುದೇ ಕರಿದಿಲ್ಲ ಬೆಳೆದಿಲ್ಲ. ಸ್ವಲ್ಪ ಕೆಲಸ ಇರ್ತದೆ, ಜಲ್ದಿ ಬಂದ್ ಮಾಡಿ. ಸಂಜೆಗೆ 1:30 ಹತ್ತು ಬಂದು, ಒಂದೊಂದು ಕೊನೆ 2 ಗಂಟೆ ಹತ್ತು ಬಂದು ಮನೆಗೆ. ಮಂದಿ ಬಂದ ತಕ್ಷಣ ತೋರಿಸ್ತೀನಿ ನಿಮ್ಗೆ ಹೆಂಗೈತಿ ನೋಡಿರಿ. ಇಷ್ಟು ಬಾಂಡೆ ಕೂತಾವು. ಆಮೇಲೆ ಮಧ್ಯಾಹ್ನ ಬಂದಿದ್ದು ನೋಡಿ, ಬೆಳಗ್ಗೆ ಅವ್ನಿಗೆ ಚಟ್ನಿ ಸಾಂಬಾರು ಹಣ್ಣು ಕೊಟ್ಟವು. ಇನ್ನೆಲ್ಲ ಹಿಂಗದ ಇಲ್ಲಿ. ಈಗ ಅವನಿಗೆ ಕಸ ಹೊಡ್ಯಕ್ಕೆ ಹಚ್ಚೀನಿ. ಕಸ ಗುಡಿಸ್ಬನ್ನಿ ಇಷ್ಟು ಮನೆಯೆಲ್ಲ. ನಾನೀಗ ನಾನೇತಿಲ್ರಿ ಈಗ ಪಟ್ಟ ಬಟ್ಟೆ ಒಂದು ಹಾಕ್ಸಿದವ್ರಿ. ತೋರಿಸ್ತೀನಿ ನಿಮಗೆ. ತೋರಿಸಿದ್ರೆ ನಾವೇ ನೋಡ್ಬೇಕಂತೀರ. ನೀವು ಯಾರು ಏನು ಮಾಡೋದು ಬೇಕಾಗಿಲ್ಲ ರೀ. ಹಿಂಗೆ ಇರ್ತೈತೆ ರೀ ಒಬ್ಬಂಟಿಗರ ಜೀವನ. ಹಾಗಾಗಿ ಎಲ್ಲರೂ ತೋರಿಸ್ತೀವಿ. 4 ಮಂದಿ ಸಹಾಯ ಆಗುತ್ತೆ. ನಾವು ಇಬ್ಬರದಿ ನಮ್ಮಿಂದ ಮಾಡೋಕೆ ಏನಾಗಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕುಂದ್ರಬಾರ್ದು. ನಮ್ಮ ಜೀವನ ನಮ್ಮ ಬಾಳೆ ನಾವು ಮಾಡಬೇಕು. ಮತ್ತವ್ರು ಬಂದು ಯಾರು ಮಾಡೋಂಗಿಲ್ಲ. ಮಾಡಿದ್ರೆ ಅವ್ರು ಸುಮ್ಮನೆ ಇರೋಂಗಿಲ್ಲ. ಮತ್ತು ಅಂದ್ರೆ ಒಂದು ಸಣ್ಣ ಥರ ಅನಿವಾರ್ಯತೆ ಇದ್ದಾಗ ಮಾಡಲಿ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ಹಿಂಗೆ ಬಂದಾಗ ನಾವು ಮಾಡ್ಕೋಬೇಕು ಕೆಲಸನ. ಇಷ್ಟೊತ್ತು ದುಡ್ಡು ಬಂದೇನ್ರಿ. ಈಗ ದುಡ್ಡು ಬಂದೇನಂತ ಅಹಂಕಾರ ತೋರಿಸೋಂಗಿಲ್ಲ. ಮನೆ ಬಗ್ಗಿಸ್ಪಾಳೆ ಮಾಡಿದರೆ ಆಗ ಮಾತ್ರ ಅದಕ್ಕೆ ಸಾರ್ಥಕ ಅಂತೈತಿ. ನಮ್ಮ ಜೊತೆ ಎಲ್ಲರನ್ನ ಹೇಳ್ಕೊಂಡು ಹೋಗ್ಬೇಕು. ಜೊತೆಗಿದ್ದಾರನು ಏನು ಮಾತಾಡ್ತೀನಿ. ಈಗ ಬಡ ಬಾಂಡೆ ತೊಳಿಲೋ, ಅರಿವಿ ಹೋಗಿಲ್ಲೋ, ಅಡುಗೆ ಮಾಡಲು, ದವಾಖಾನೆಗೆ ಹೋಗ್ಬೇಕು. ಬುತ್ತಿ ತೊಗೊಂಡು ಯಾವ್ದು ಮಾಡಲು ಎಲ್ಲ ನಾನೇ ಮಾಡ್ಬೇಕು. ನೋಡೋಣ್ರಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಮಾಡ್ತೀನಿ. ಮತ್ತೆ ಸಿಗೋಣ್ರಿ ಅದ್ರೊಳಗೆ ಮತ್ತೆ ವಿಡಿಯೋನ ಒಂದು ಬಾಂಡೆ ತೊಳೆದಾನೆ. ಹತ್ರ ಸಣ್ಣ ಮಕ್ಕಳು ಹೇಳ್ತೀನಿ, ತೊಳೆದ್ರಿ 2 ಬಾಕಿನಿಂದ ಹೋಗ್ಬೇಕ್ರಿ. ಒಂದು ಸಲ ಈ ಬಾಕಿನ ಮುಗಿಸ್ಬೇಕ್ರಿ. ಮತ್ತೊಂದು ಸಲ ಈ ಬಾಕಿನ ಮುಗಿಸ್ಬೇಕು. ಹಿಂಗೆ ತೊಳೆದ್ರಿ. ಇಲ್ಲಾಂದ್ರೆ ಇನ್ನೊಂದು ಏನಂದ್ರೆ ಇದ್ರ ಮುಗಿಸ್ಬೇಕ್ರಿ. ನೆಲ ಏನಿರ್ತಂದ್ರೆ ಶಿಂಗಿನ ಕಾಯಿದ್ರಿ. ಮತ್ತು ಕೈ ಆಡಿಸಿದ್ರೆ ಕ್ಲೀನ್ ಆಗ್ತದೆ. ಹಿಂಗೆ ಪದ್ಧತಿ ಇಷ್ಟಿದೆ ನೋಡ್ರಿ ಬಾಂಡೆ. ಇವ ಬಕೆಟ್ ಡ್ರೆಸ್ ಅದಾವು ಒಗೆಯಬೇಕ್ರಿ. ಅನಿವಾರ್ಯತೆ ಇಲ್ಲದ್ರೆ ನಮ್ಮ ಹುಡುಗರು ಸ್ಕೂಲಿಗೆ ಹಾಕೋಕ್ಕಿಲ್ಲ, ನನಗೂ ಹಾಕೋಕ್ಕಿಲ್ಲ. ಹಾಗಾಗಿ ಕೆಲಸ ಮಾಡೋದು ಅದನ್ನು ನೋಡ್ರಿ. ಇವತ್ತು ಬುತ್ತಿ ಒಯ್ಯಂಗಿಲ್ಲ. ಎಲ್ಲ ಹೊರಗೆಯಿಂದ ತಿನ್ನಂತ ಏನೆಲ್ಲ ಹೋಟ್ಲಲ್ಲಿ ಕೆಳಗೆ ಹಾಸ್ಪಿಟ್ಲ್ ಕೆಳಗೆ ನಾವು ಹೊರಗೆ ತಿನ್ನೋ ರೈಸ್ ಮಾಡ್ಕೊ ಏನು ಮಾಡ್ಕೊ ಮನೆ ನೋಡಿ ಕೆಲಸ ಮುಗಿಸೋಣ ಫಸ್ಟ್. ಓಕೆ, ಈಗ ನಾವೀಗ ಬಾಂಡೆ ತೊಳೆದಾದ್ರಿ, ಬಟ್ಟೆ ಹೋಗಿತ್ತು. ನಮ್ಮ ಮನೆ ಒಣ ಹಾಕಿ ಬಿಡ್ತಾನೆ ರೀ. ಒಣ ಹಾಕ್ತಿ ಮನೆ ಇತ್ತು ಹಾಗೆ ಹಾಕ್ಬಿಡ. ಹಂಗೆ ಬಿಸಿಲು ತೊಗೊಳಕತ್ತಾವ. ಸರಿ, ಫೋನ್ ಚಾರ್ಜ್ ಇಲ್ಲ. ಕೆಲಸ ಮಾಡಿ ಬಿಸಿಲು ಹೆಚ್ಚಿಗೆ ಬಾರ್ದು. 2:30 ಬಂದಿದ್ದು. ಟೈಮ್ ಎಷ್ಟು ಹೋಗೋದು? 2:30 ಆಯ್ತಾ? 10 ನಿಮಿಷ ಪಲಾವ್ ಮಾಡ್ಕೊಂಡು ಮತ್ತು ಹೊರಗಿಂದ ನಿಂತಾರೆ ಒಟ್ಟು ಮಂಗಿಲ್ಲ. ಬಟ್ಟೆ ಬಾಂಡೆ ಎಲ್ಲ ಮುಗಿದಿಟ್ಟು ತೋರಿಸಿ ಬಾಂಡೆ ತೊಳೆದಿಟ್ಟಿದೆ. ನಮ್ಮ ಮನೆಗೆ ತೊಗೊಂಬಂದಿರಿ ಮೇಲೆ ಎಷ್ಟು ಜೋಡ್ಸಾಕತ್ತೇನೆ ರೀ ಎಲ್ಲ ಏನಾಗ ಅವ್ರ ಮಮ್ಮಿ ಜೊತೆ ದಿನ ನೋಡ್ಕೊಂಡಿರ್ತಾನೆ ರೀ. ಶಾಣದ ಅಂತದ್ಕೆ ಜೋಡ್ಸಾಕತ್ತಾನು. ಕಾಯಿಪಲ್ಲೆ ತರಕಾರಿ ಎಲ್ಲ ತೊಗೊಂಬಂದು ಇದು ತರಕಾರಿ ಕೆಡ್ತ ಅಂತೇಳಿ ನೋಡಿ ಜೀವ ಬರಂತೆ. ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ 10 ನಿಮಿಷದಾಗ ಆಗುತ್ತೆ ಅಂತೇಳಿ ಪಲಾವ್ ಮಾಡತ್ತೀನಿ ನೋಡ್ರಿ. ತುರಿದು ಬಿಟ್ರೆ 2 ಗಜ್ರಿ 2 ಆಲೂಗಡ್ಡಿನ ಹೆಚ್ಚಲಿಲ್ಲ ರೀ. ತುರಿದು ಬಿಟ್ಟಿನಿ. ತುರಿದು ಕ್ಯಾಸ ಹೆಂಗೆ ಒಟ್ಟು ಒಗ್ಗರಣೆ ಕೊಟ್ಟು ಅನ್ನ ಉಣಿದ್ರಿ. ಮತ್ತು ಹೊರಗಿಂದ ಎಷ್ಟು ದುಡ್ಡು ಕೊಟ್ಬಿಟ್ಟ ಮಾಡಿದ್ರೆ ಹೊಟ್ಟೆ ತುಂಗಂಗೆ ನನಗಂತೂ ಸೇಮ್ ನಮ್ಮ ತನ್ಮೇಲೆ ಹಂಗಾದನ್ ರೀ. ಸ್ವಲ್ಪ ಅವ್ರ ಮಮ್ಮಿಗೆ ನಮ್ಮ ಮನೆಗೆ ನಡೀತೈತೆ ಹೊರಗಿಂದ ನಡೀತ ಇದೆಲ್ಲ ತುಂಬ ಆಮೇಲೆ. ಓಕೆ, ಹೇಳಿ ನೋಡ್ರಿ ಇಷ್ಟು ಹಾಕಿ ಪಲಾವ್ ಮಾಡ್ತೇನೆ ರೀ. ಸಂಸಾರ 3 ಹೊಟ್ಟೆ ಸಂಸಾರ. ಸರಿ, ಈ ಕಡೆ ನಾವು ಒಗ್ಗರಣೆ ಕೊಟ್ಟು ಪಲಾವ್ ಮಾಡಾಕತ್ತೀವಿ. ಈ ಕಡೆ ನನ್ನ ಮಗ ನೋಡ್ರಿ ಬಾಂಡೆ ಒಂದ್ಸಾಕತ್ತ ನೀಟಾಗಿ. ಇದೆ ರೀ ವರ್ಷ ಅಂದ್ರೆ ಎಲ್ಲರೂ ಮನ್ಯಾಗ ಕೆಲಸ ಸೇರ್ ಮಾಡಿದ್ರೆ ಬೇಗ ಕೆಲಸ ಆಗ್ತಾವೆ. ಮಕ್ಳಿಗೆ ಎಲ್ಲ ಕಲಿಸ್ಬೇಕ್ರಿ. ನಾವು ಯಾವ ಹೋಗ್ತೀವೋ ಗೊತ್ತಿಲ್ಲ. ಆಮೇಲೆ ಹಿಂದೆ ಅವ್ರ ಕೆಲಸ ಅರಿವಾಗಿ ಆಗ್ಬಿಡ್ತಾವೆ. ಇಷ್ಟು ಕಲ್ಸ್ಕೊಂತಿರ್ಬೇಕು ಅಂದ್ರೆ ಮುಂದೆ ಒಬ್ಬರ ಜೀವನದಾಗ ಬದುಕೋ ಧೈರ್ಯ ಅವ್ರಿಗೆ ಬರುತ್ತೆ. ಟೈಮ್ ನೋಡಿರಿ 3:10 ಆಯ್ತು. 2:40 ಸ್ಟಾರ್ಟ್ ಮಾಡಿದ್ದು ಪಲಾವ್ ಮಾಡೋಕೆ. ರೆಡಿ ಆಯ್ತು. ಹೆಚ್ಕೊಂಡು ಮಾಡೋದೆಲ್ಲ ಅಂದ್ರೆ ತೊಗೊಂಡೆ 3ಕ್ಕೆ ಒಣಗೋದು ದೊಡ್ಡ ರೆಡಿ ಆಯ್ತು ರೀ. ನಮ್ಮ ಮನೆದಕ್ಕೆ ಹಾಕ್ಕೊಟ್ಟಿನಿ. ಈಗ ನಾನು ಸ್ನಾನ ಮಾಡಿ ಬರ್ತೀನಿ ರೀ. ಜಾಗ ಮಾಡಿ ಬಂದೆ ಅಂದರೆ ಅಷ್ಟು ತನಕ ಇವ ಊಟ ಮಾಡಿರ್ತಾನು. ಡಬ್ಬಿ ತೊಗೊಂಡು ಆ ಕಡೆ ಹೋಗ್ಬಿಡ್ತೀನಿ ರೀ. ಅಲ್ಲೇ ಬಿಟ್ಟು ಮತ್ತು ನಮ್ಮ ಅಂಗಡಿ ಚಾಲು ಮಾಡ್ಬೇಕು ರೀ. ಹೋಟೆಲ್ ಹೆಂಗೈತಿ ಉಪ್ಪು ಖಾರ ನಿಜ ಕರೆಕ್ಟ್ ಚಲೋ ಆಗೈತೆ. ಸುಡ್ದು ಹಾಕ್ಕೊಟ್ಟಿನಿ ರೀ. ನಾಳೆ ಬೇಕು ಮಮ್ಮಿ ಮಾಡ್ದಂಗೆ ಆಗೈತೆ.
ಹೌದಾ? ಹ್ಞೂ. ಅದರ ತರಕಾರಿ ಹೆಚ್ಚಿಗೆ ನಿನ್ನ ಕಂದ ಕಾಣಿಸ್ತಿಲ್ಲ ಚಿತ್ರಾನ್ನ ನಂಗೆ ನೋಡೋಕೆ ಬಾಕ್ಸ್ ಇತ್ತು ಸೂಪರ್ ಸ್ಟಾರ್ ಆಗಿ ಬಂದಿದ್ದೆ ಮೀಡಿಯಮ್ ಸೈಜ್ ಪಲಾವನ್ನು ಸುಡು ಪಲಾವ್ ಹಾಕ್ಕೊಂಡಿನಿ ತೊಗೊಂಡೋಗಿರಿ ನಾನು ಅಲ್ಲೇ ತಿಂತೀನಿ ಟೈಮ್ ಭಾಳ ಆಗ್ತೀವಿ ಅದ್ರ ಸಲುವಾಗಿ ಹೋಗಿ ಹಾಕಿದ್ರಿ ಹೀಗೆಲ್ಲ ನಿಮ್ಮ ಮನೆ ತೊಗೊಂಡು ಹಾಕಿ ನೋಡ್ರಿ ಅವ್ರ ಬಡ್ಡೆ ತಮ್ಮ ಅಷ್ಟೇ ಆಮೇಲೆ ಈ ಕಡೆ ಹಾಕಿದ್ನ ನಮ್ಮ ಮನೆ ಪಲಾವ್ ಅಷ್ಟು ಆಗ್ಬಿಟ್ಟಿದ್ರಿ ಅಂದು ಅವ ಅರ್ಜೆಂಟ್ ಹೋಗವ ಅರ್ಜೆಂಟ್ ಹೋಗೋಣ ಆತ್ ಪಪ್ಪ ಇನ್ನು 2 ನಿಮಿಷ ಅಂತ ಉಣ್ಣಾತ ನಮಗೆ ಆರಾಮ 5 ನಿಮಿಷ ಏನಾಗೋದೈತೆ ಅಂತೇಳಿ ಬಿಸಿನೀರು ತುಂಬ ತಿಂಟ್ರಿ 3:20 ಆಗೇ ಬಿಡುತ್ತೆ ಹೊಂಟಿ ಮನೆ ಕಿಲಿ ಹಾಕ್ಕೊಂಡು ನಮ್ಮ ಮಕ್ಳು ರಾತ್ರಿ ಬರೋದಾಗುತ್ತಾ ಗೊತ್ತಿಲ್ಲ ಏನು ಹೊಳೆ ಬರೋದು ಸಹ ರೆಸ್ಟ್ ಮಾಡೋಕ್ಕಂತ ಆಗಲಿಲ್ಲ ಬಿಡು ವಜ್ಜಿತ್ತು ನಡಿ ಬಂದ್ರಿ ದವಾಖಾನೆಗೆ ತಮ್ಮ ಹಿಡ್ಕೊತೀನಿ ಕೊಡು ವಜ್ಜಿತ್ತು ಬಡ ಸ್ನೇಹಿತರೆ ನೋಡ್ರಿ ತನಗೆ ಜ್ವರ ಏನೋ ಒಂದು ದಿನಕ್ಕೆ ನಿಂತುಬಿಟ್ಟು ನೀನು ಅಡ್ಮಿಟ್ ಮಾಡಿ ಕೊಟ್ಲೆ ಇಂಜೆಕ್ಷನ್ ಹಾಕಿದ್ರು ಜ್ವರ ಏನು ಮತ್ತೆ ರಾತ್ರಿ ಏನು ಬರಲೇ ಇಲ್ಲ ನಿಂತವು ಆದ್ರೆ ಅವ್ನಿಗೆ ಕಫ ಜಾಸ್ತಿ ಆಗಿತ್ತು ಹಂಗಾಗಿ ಎಕ್ಸ್ರೇ ತೆಗ್ಸನ್ರಿ ಕಫ ಜಾಸ್ತಿ ಐತೆ ಅವ್ನಿಗೆ ಅಂತ ಹೇಳಿದ್ರು ಎಕ್ಸ್ರೇ ಕೊಟ್ಟಿದ್ರು ಎಕ್ಸ್ರೇ ತೆಗ್ಸೋಣಕ್ಕೆ ಹೋಗಿದ್ರು ಈಗ ಎಕ್ಸ್ರೇ ರೂಮ್ ಒಳಗೆ ಆಯಿತು ನೋಡ್ತಿರ್ಬೋದು ಎಕ್ಸ್ರೇ ಈಗ ತೆಗೆದು ಪ್ರಿಂಟ್ ಕೊಡಾಕತ್ತಾರ ನೋಡಿದ್ವಿ ಎಲ್ಲನೂ ಹೇಳ್ತಾರೆ ಬ್ಲಡ್ ಟೆಸ್ಟು ಎಕ್ಸ್ರೇ ಮತ್ತು ಅಡ್ಮಿಟು ಎಲ್ಲನೂ ಮಾಡಿದ್ರೆ ಅವ್ನಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗೋಲ್ಲ ಅದೊಂದು ಬೇಜಾರಾಕೈತೆ ನನಗೆ ಅವನೊಬ್ಬನಿಗೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ಎಷ್ಟೊಂದು ತೊಂದರೆ ಆಕ್ಕೋ ಮನೆಯೊಳಗೆ ಅವ್ರಿಗೆ ಎಷ್ಟು ಕೆಲಸ ಯಜಮಾನ್ರಿಗೆ ಮತ್ತು ಮೇಯ್ನಾಗಿ ಮನ್ವಿತ್ ಭಾಳ ಸಫರ್ ಮಾಡ್ತಾನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವ್ರ ಜೊತೆ ಅಡ್ಡಾಡೋದು ಎಲ್ಲೋ ಒಂದು ಕಡೆ ಆರಾಮಾಗಿ ಇದ್ದು ಇರೋಕ್ಕಾಗಲ್ಲ ಅವ್ನಿಗೆ ಆಮೇಲೆ ಸ್ಕೂಲ್ ಒಂದು ಹೋಗೋಕೆ ಆಗದಿರಂಗೆ ಆಗ್ಬಿಡ್ತೈತೆ ಆಬ್ಸೆಂಟ್ ಮಾಡಿಸ್ಬೇಕಾಕೈತಿ ಮೊದಲೆಲ್ಲ ಕಳ್ಸೋರವರು ಆದ್ರೆ ಅವರು ಮನುಷ್ಯರಲ್ರಿ ಈ ಕಡೆ ಹುಡುಗನ ನೋಡ್ಕೊಂಡು ಆ ಕಡೆ ಅದನ್ನು ನೋಡ್ಕೊಂಡು ಈ ಕಡೆ ನಮ್ಮನ್ನು ನೋಡ್ಕೊಂಡು ಅಂಗಡಿ ನೋಡ್ಕೊಳ್ಳೋದಂದ್ರೆ ಕಷ್ಟ ಆಗ್ಬಿಡ್ತೈತಿ ಹಾಗಾಗಿ ಸರಿ ಬೇಡ 2 ದಿನ ಆಬ್ಸೆಂಟ್ ಮಾಡಿಸ್ತೀನಿ ನಾನು ಕಳ್ಸೋಕ್ಕಾಗಲ್ಲ ಅಂತಂದರು ಯಾಕಂದ್ರೆ ಅವ್ನು ಬರೋದು ಸಂಜೆ ಮತ್ತು ಮುಂಜಾನೆ ಹೆಂಗೋ ಅಡ್ಜಸ್ಟ್ ಮಾಡಿ ಕಳಿಸ್ತಾರೆ ಹೊರಗಿಂದ ಅದ್ರ ತಂದು ಆದರೆ ಸಂಜೆ ಅವ್ನು ಬರೋದು 4ರಿಂದ ಪುನಃ 5 ಆಗುತ್ತೆ ಅವ್ನು ಬರೋಕೆ ಅಲ್ಲಿವರೆಗೆ ಅಂಗಡಿ ಓಪನ್ ಮಾಡದೆ ಇರೋಕ್ಕಾಗಲ್ಲ ಅವ್ನು ಬರೋರಿಗೆ ವೆಯ್ಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅವ್ರಿಗೆ ಹಾಗಾಗಿ ಇಲ್ಲ ತಗೋ ನನಗೆ ತೊಂದರೆ ಆಗುತ್ತೆ ಕಳ್ಸೋದಿಲ್ಲ ಅಂತೇಳಿ 2 ದಿನ ನಾನು ಅಬ್ಸೆಂಟ್ ಮಾಡಿಸಿದ್ರು ಅಷ್ಟೇ ರೀ ಹಂಗಾಗಿ ಇವು ನಮ್ಮ ಯಾಕೆ ಇಷ್ಟು ಕಾಡ್ತೈತೆ ಅಂತ ಗೊತ್ತಾಗಲ್ಲ ಮತ್ತು ನನಗೆ ಇದ್ರದ್ದು ನಿಜವಾದಲ್ಲ ಯಾಕೆ ಈ ಥರ ಆಗುತ್ತಾ ಏನು ಅಂತ ಒಂದು ಅರ್ಥ ಆಗಲಿಲ್ಲ ಆಗಕತ್ತಿಲ್ಲ ಊಟ ಮಾಡಿ ಬಂದು ಹೊರಗಡೆ ಹೋಗಿ ಔಷಧ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡಿಸಿ ಬಂದು ನೋಡ್ರಿ ಹಾಸ್ಪಿಟ್ಲ್ ಅದಕ್ಕೆ ಆತ ವಾಸನೆಗೆ ಏನಾರ ಆತ ಜಗ ಚೇಂಜ್ ಗೊತ್ತಂಗೆ ಆತ ಈಗ ನೋಡ್ರಿ ಊಟ ಎಲ್ಲ ಆಯಿತು ತನಗೂ ಎಲ್ಲ ಔಷಧಿ ಆಗಿ ಮಗ್ಸಿದೆ ಮುಖಣಾಗತ್ತೆಲ್ಲ ತಂದೆ ಮಗನು ಹೊಂಟ್ರು ಯಾಕಂದ್ರೆ ಹಾಕೋರ ಮತ್ತೆ ಬಿಚ್ಚಿ ಅದನ್ನ ಹಾಕಿದ್ನಿಲ್ಲ ನಾನು ಈಗ ಹಾಕೋ ಈಗ ಏನು ಮೆಟ್ಲು ಇಳಿದೆ ಅಷ್ಟೊತ್ತು ನೀಟಾಗಿ ಹಾಕೋ ಇವರು ಇಲ್ಲೇ ಊಟ ಮಾಡಿದ್ರು ನಮ್ಮ ಜೊತೆಗೇನ ಬಂದು ಮೇಲೆ ಹೋಗಿ ಅಲ್ಲಿ ಅಡೌಟ್ ಮಾಡಿ ಮತ್ತು ಕೆಳಗೆ ಬಂದು ಊಟ ಮಾಡಿದ್ವಿ 11:30 ಅಲ್ಲ 11:30 ಆಗಿತ್ತು ಟೈಮ್ ಈಗ ಮನೆಗೆ ಹೊಂಟ್ರು ಅವರು 10 ನಿಮಿಷ ಹೋಗ್ತೀರ ಮನೆಗೆ 10 ನಿಮಿಷ ಹೋಗ್ತಾರೆ ಮನೆಗೆ ಸರಿ ನಾನು ಹೇಳಿದಾಗ ಫೋನ್ಪೇ ಮಾಡಿರಿ ಕರೆಕ್ಟ್ ಅಲ್ಲ ನಿಮಗೇನಾದ್ರೂ ಕ್ಯಾಶ್ ಬೇಕಾದ್ರೆ ತೋರಿ ಫೋನ್ಪೇ ಮಾಡಿ ಸರಿ ಮನಿ ಚಾವಿ ಎಲ್ಲಿ ಆಯ್ತಾ ಬಾಯ್ ಕಂದ ಆರಾಮ್ ನಿದ್ದೆ ಮಾಡು ಕಣ್ಣು ಬಾಳಿಗೆ ಹೋಗಿ ನೋಡು ಹೊಚ್ಚ್ರಿ ಅವನಿಗೆ
ಬೇಗ ಆರಾಮಾಗಿ ದೌಡ್ ಆರಾಮಾಗಪ್ಪ ಮನೆಗೆ ಹೊಂಟ್ರಪ್ಪ. ಮನೆಗೆ ಹೋಗ್ರಿ ನಾಳೆ ಆರಾಮಾಗಿ ನೋಡಿ ಎಷ್ಟು ಕೆಲಸ ನಮಗೀಗ. ಇಲ್ಲ ನೀವೊಬ್ಬ ಇಲ್ಲಿ ಬರೋದ್ರಿಂದ ಎಷ್ಟು ಕೆಲಸ ನೋಡಿ ಎಲ್ರಿಗೂ ಅಲ್ಲ. ಹೌದು, ನಾ ಇಲ್ಲಿ ನಿಯರ್ ಅದೇನು ತೋರಿಸ್ಬೇಕಾರೆ. ಈಗ ನೋಡ್ರಿ ಅಪ್ಪ ಮಗ ಮನೆಯಿಂದ ಅಷ್ಟು ಕೆಲಸ ಮಾಡಿ ಏನೇನು ಮಾಡಿದ್ರು ಬಟ್ಟೆ ಬಾಂಡೆ ಎರಡು ಮಾಡ್ರಿ ಏನು ಬಟ್ಟೆ ಬಾಂಡೆ ಕಸ ಎಲ್ಲ ಮಾಡ್ಕೊಂಡು ಡಬ್ಬಿ ತೊಗೊಂಬಂದಾರಿ. ಇವನ್ಗೆ ಬೆಳಗಿಂದನೂ ಕಿರಿಕಿರಿ ಕೊಟ್ಟಾನ ಇವತ್ತು. ಕುಯ್ 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 ಅಂತೇಳಿ ಅವ್ರ ಅಣ್ಣ ಬರಾಕತ್ತಾನಂತ ಗೊತ್ತಾತಂದ್ರೆ ಖುಷಿ ಅವ್ರ ಅಣ್ಣ ಅವ್ರ ಪಾಪ ಬರಾಕತ್ತಾರ ಅಂದ್ರೆ ತಗೋರಿ. ಇದು ಎಷ್ಟು ಇದು ಲೈಟ್ ಆಫ್ ಮಾಡಿರೋ ಇಲ್ಲೈತಾ ಅದು ಕ್ಲಾರಿಟಿ. ಇದನ್ನು ವಾಶ್ ಮಾಡ್ಕೊಂಡ್ರೆ ಇಲ್ಲ ಯಾಕಂದ್ರೆ ಉಪಯೋಗಿಸಿಲ್ಲ ನಂಗೆ ಎತ್ತಿಟ್ಟಿದ್ವಿ ನಡಕ್ಕೆ ಹೋಗಿ ಹಿಂಗೆ ಮಾಡಿ ಬಂದ್ವಿ. ಹಿಂಗೆ ಹಿಂಗೆ ಮಾಡಿ ಇಲ್ಲ ನೀರಷ್ಟು ನೀರಷ್ಟು ಆಡು ಕುಂತೀವಿ ಅಲ್ಲಿಗೆ ಅಷ್ಟು ಹೋಗತ್ತಿದ್ರೆ ಇಷ್ಟ ಜಡ್ ಬರ್ಬೇಕು ಮಕ್ಕಳಿಗೆ. ಅದು ಹಾಗೆ ಮತ್ತು ಅದು ಹಾಗೆ ಬಿಸಿ ಬಿಸಿ ಸೂಪರ್ ತಂದ ವೆಜಿಟೇಬಲ್ ಯಾರು ತಿನ್ನಂಗಿಲ್ಲ ತಿಂತಾರೆ. ಹಂಗೆ ಮಾಡಿರು ಹಂಗೆ ಮಾಡ್ರಿ. ನನ್ನ ಮಗ ತಿನ್ನದ ಮೇಲೆ ಗೊತ್ತಾಯ್ತು ನನಗೆ. ಹೌದಾ ಚಲೋ ಆಯ್ತಾ? ಇಲ್ಲೇ ತಿನ್ಬಿಡಿ. ಕರೆಕ್ಟ್ ಟೈಮು 3:30 ಆಯ್ತು. ತೊಳಕ್ಕೆ ಅಷ್ಟೇ ನಿಮ್ಗೆ ಹಿಂಗೆ ಮಾಡಿದ್ರೆ ಶಾಂತಿ ನೋಡಪ್ಪ ದವಾಖಾನೆ. ವಾಕಿಂಗ್ ಮಾಡಿಸ್ಬೇಕು ಡೈಲಿ ಚೆನ್ನಾಗಿಲ್ಲ ಅಂತೇಳಿ ತನ್ನಗೆ ಹೊರಗೆ ಕರ್ಕೊಂಬಂದಿರಿಲ್ಲ. ಬಾಜು ಅಂಗಡಿ ಐತಿ ಬಂದು ಏನು ತೊಗೊಂಡ್ರಿಪ್ಪ ಅಂಗಡಿ ಒಳಗೆ. ಇವ್ರು ಬೇಕಾಗಿತ್ತು ಅಂದ್ರಿ. ಇವರು ಅದರ ಖುಷಿ ಪಡಕತ್ತಾರೆ ರೀ. ಇವ್ರು ಬೇಕಾಗಿರ್ಕೊಂತಾರೆ ನೋಡ್ರಿ. ಇದೇನು ಹೊಸದಲ್ಲ, ನಮಗೆ ಜನ್ಮಗೆ ನಾಚೆ ಬಂದೈತೆ. ಅವ್ರಿಗೆ ನಾ ಬರುತ್ತೆ ಇಲ್ಲ ಗೊತ್ತಿಲ್ಲ. ನನಗೇನು ಐಫೋನ್ ಬೇಡಪ್ಪ. ನಿಮ್ಮ ಮಮ್ಮಿಗೆ ಇನ್ನೊಂದು ಚಾಯ್ ಹೇಳ್ರಿ. ಅಲ್ಲಿ ಮ್ಯಾತ ಚೀರ್ತಾವಲ್ಲ ಅಲ್ಲಿ ತೆಲ್ಲು ಬರ್ತಂಗ ಇಲ್ಲ ನಾವು ಹಂಗೆ ಅಂದ್ಕೊಂಡಿವಿ. ಎಷ್ಟು ಮಾತಾಡ್ತ ನೋಡ. ಹೌದು ಮತ್ತು ತಲೆನೋವಿಗೆ ಚಿಟ್ಟಿ ಕಾಫಿ ಕುಡಿಯೋದೇ ಮನ್ವಿತ್ತು. ಮುಗಿಸ್ನಿ ಹೋಗೋಣ. ನಾಷ್ಟ ತೊಗೊಂಡ್ಬಂದ್ರೆ ನಾಷ್ಟ ಮಾಡಿದ್ರಿ ಮೇಡಮ್. ಈಗ ಇವ್ರಿಗೆ ಅವನದ್ರೊಳಗೆ ಒಂದು ಈಗ ರಜೆ ಆಗೈತೆ ರೀ ಸ್ಕೂಲು. ಮೂರನೇ ದಿನ ರೀ ಇವತ್ತು. ಬಂದಿದ್ದು ತನ್ಮಯ ಇವತ್ತು ಹೋಗೋಣಪ್ಪ ಮನೆಗೆ. ಅವೇನು ಈಗ ಅಂತಾನೆ ರೀ. ಎರಡೂವರೆಗೆ ಬಂತಾನೆ ಸರ್. ಯಾವಾಗ ಕಳಿಸ್ತಾರ ಹೋಗೋದು, ನಾವು ಹೇಳ್ದಂಗೆ ಕೇಳ್ತಾರೆ. ನಾವ್ರೇನು ತನ್ಮಯ ರಾತ್ರಿ ನಾವೇನು ಹೋಗೋಣ ಅಂತೇಳಿ ಬೈದು ಮಕ್ಕಳೇನೆ ಮಮ್ಮಿ ನನಗೆ ಹಾಗೈತೆ ಕನಸು ಬಿದ್ದಿತ್ತು ಮನೆಗೆ ಹೋಗಿದ್ವಿ ಅಂತ. ಹೌದಾ ತನ್ಮಯ ಹೋಗೋಣಪ್ಪ ಇವತ್ತು ಸಂಜೆ ಮಟ್ಟ ಸರ್ ಹೇಳ್ತಾನೆ ಹೋಗೋಣ ಅಂದ್ರೆ ಹೋಗೋಣ ಅಂತ ಸರ್ ಕಳಿಸ್ಬೇಕಲ್ಲ. ಅವಾಗ ನೀ ಮತ್ತೆ ಯಾವ ನೆನಪಾಗತ್ತೋ ತೊಗೊಂಡು ಕುಂದ್ರಬೇಡ. ಟೈಮು ಯಪ್ಪ 11:30 ಆಯ್ತು. ಕರೆಕ್ಟ್ 5 ನಿಮಿಷ ಬಂದು ರೀ. ಮನೋಗೆ ನಿದ್ದೆ ಜೋರು ಐತಿ. ಇಲ್ಲೆಲ್ಲ ತಿಳ್ಕೊಂಡಿರ್ಬೇಕು. ಮನೆ ಭಜನೆ ಮಾಡತ್ರ ಭಜನೆ ಪದ ಅದು ಮುಚ್ಕೊಂಡೊಳಗೆ ಎಷ್ಟು ಅನ್ಕಿಸೋದು ತಂಪತ್ನಾಗ ಭಜನೆ ಪದ ಹತ್ತೈತೆ ರೀ. ಸುತ್ತಮುತ್ತ ಮಂದಿ ಇದ್ದವ್ರು ಹೋಗಿರ್ತಾರೆ ಭಜನೆ ಮಾಡೋದು ನೋಡೋಕೆ. ಬಂದಿರಿ ಕೆಲಸ ಎಲ್ಲ ಹಂಗದ ನೋಡ್ರಿಲಿ. ಬಾಂಡೆ ಅಂತೂ ಕುಂತವು. ಅದು ಬಾಂಡೆ ಇರಲಿ. ಅಡುಗೆ ಮನೆ ಎಲ್ಲ ಹಂಗೈತಿ. ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಮಧ್ಯಾಹ್ನ ಬಂದು ನೋಡಿದ್ರೆ ಆತಿಗೆ ಅದು ಮಾಡ್ಬೇಕು. ಈಗ ಹೊರಗಡೆ ಆಗೈತಿ.
ಹಾಗಾಗಿ ಈಗ ಮಕ್ಕೊಂಡು ಬಚ್ಚಿ ಹಪ್ಪಿಸ್ತೀನಿ. ದೂರ ಆಗ್ಬಿಡಿ. ಹಾಂ ಈಗ ಬಂದು ನೋಡ್ರಿ. ಟೈಮು 3:15 ಅಲ್ರಿ, 3:30 ಆಗೈತೆ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಂದಾರೆ ಅವರು. ಎಲ್ಲ ಸ್ವಲ್ಲಿಂಗ್ ಭಾಳ ಇತ್ತು. ನೋವೈತಿ, ನೋವಿಲ್ಲ, ನೋವು ಐತಿ, ಸೂಜಿ ಹಾಕ್ದಲ್ಲ. ಹೋಗುತ್ತಾ ಹೆಂಗೆ ಹೇಳ್ಬೇಕು, ಹೋಗುತ್ತೆ. ಇಲ್ಲಿ ಮುಂದೆ ಬೆಳ್ಳೆಲ್ಲ ಬಾ ಬಂದಿತ್ತು, ಅದಕ್ಕೆ ತಣ್ಣೀರು ಬಟ್ಟೆ ಸುತ್ತರೆ ಅಂತ ಸುತ್ತೀನಿ. ಈಗ ನೋಡ್ಬೇಕು. ಸರಿ, ತನಗಷ್ಟ ತಂದಾರೆ ಅವ್ರಿಗೆ ಊಟನ. ಬಾಯ್ ಯಾಕೆ ತನಗಷ್ಟ ತಂದಿನಿ ಅಂದ್ರೆ ಅಷ್ಟು ಅವ್ರಿಗೆ ಊಟ ಮಾಡಿ ಹೋಗ್ಬಂಗಾರೆ. ಸುಜಿ ತೆಗ್ದಾರಲ್ಲ, ಮಕ್ಕ ನೋಡತ್ತಂದ ಹೆಂಗೆ. ಹ್ಞೂ ಕಂದ.